ಇವತ್ತಿಂದು ಇದು ಏನು ವಿಡಿಯೋ ಅಂತಂದರೆ ಇನ್ಫ್ಲಮೇಷನ್ನು ಆಮೇಲೆ ಆಟೋ ಇಮ್ಯೂನ್ ಡಿಸೀಸು ಇದೆರಡಕ್ಕೂ ನೋಡಿ. ಇದು ಬಿಸಿನೀರು, ಸೊ ಬಿಸಿ ಬಿಸಿ ನೀರು ತೊಗೊಳ್ಳಿ, 1 ಲೋಟ ಅಷ್ಟು. ಸೊ ಇದು ಅರಶಿನ ಹಾಕಿ ಇಟ್ಕೊಂಡಿದ್ದೆ, ನಾನು ಮತ್ತೆ ವೀಡಿಯೋ ಮಾಡೋ ನೆನಪಾಗಿ ಮಾಡ್ತಿದ್ದೀನಿ. ಸೊ ಟೇಕ್ ಅ ½ ಸ್ಪೂನ್ನಿಂತ ಕಮ್ಮಿ, ಸಿ ದಿಸ್ ಮಚ್ ಅರಶಿನ, ಹಲ್ದಿ, ಬಿಸಿನೀರಿಗೆ ಅರಶಿನ, ಪಿಂಚ್ ಆಫ್ ಚಕ್ಕೆ ಪೌಡರು, ಸಿನಮನ್ ಪೌಡರು ಪಿಂಚ್. ಅದರ ಜೊತೆ ನಾನೊಂದು ಪುಡಿ ಮಾಡಿಟ್ಟಿದ್ದೀನಿ. 1 ಕಪ್ಪು ಮೆಣಸಿಗೆ ಅರ್ಧ ಕಪ್ಪು ಒಣ ಶುಂಠಿ ಪುಡಿ ಹಾಕಿ ಅದೆರಡನ್ನೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದು ಒಂದು ಪಿಂಚು. ಸೊ ಅದು ಪಿಂಚ್ ಹಾಕಿ ಅದಾದಮೇಲೆ ಇದು ಅರ್ಧ ಚಮಚ ಅಷ್ಟು ಕೊತ್ತಂಬರಿ ಬೀಜ, ಓಕೆ, ಅದನ್ನು ಹಾಕಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಡ್ರಾಪ್ ಆಫ್ ನಿಂಬು, 1-2 ಡ್ರಾಪು. ಸೊ ಇದನ್ನು ಡೈಲಿ ಕುಡಿತಾ ಬನ್ನಿ. ಬೆಳಗ್ಗೆ ಬ್ರಷ್ ಮಾಡಿದ ಮೇಲೆ ಕುಡೀರಿ, ಪೂಜೆ ಆದಮೇಲೆ ಕುಡೀರಿ, ಬಟ್ ಎಂಟಿ ಸ್ಟಮಕ್ಕು ಫಸ್ಟ್ ನೋಡಿ 4 ಡ್ರಾಪ್ಸ್ ಆಫ್ ಲೆಮನ್ನು. ಸೊ ಇದನ್ನು ಡೈಲಿ ಕುಡಿದ್ರೆ ಈ ಎರಡಕ್ಕೂ ಎಲ್ಲೇ ಇನ್ಫ್ಲಮೇಷನ್ ಆಗಿದೆ ಅದು ಕ್ಲಿಯರ್ ಆಗುತ್ತೆ. ಮತ್ತು ಯಾರಿಗೆ ಆಟೋ ಇಮ್ಯೂನ್ ಡಿಸೀಸ್ ಇದೆ ಅವರು ತೊಗೋಬೋದು. ಇದು ನನಗೆ ಇಷ್ಟ ಆಗಲ್ಲ ಫ್ಲೇವರು ಅಂದರೆ ಯು ಕ್ಯಾನ್ ಟೇಕ್ ವಿತ್ 1 ಮಿಂಟ್ ಲೀಫು, ಪುದೀನ ಈ ಥರ ಮುಚ್ಚಿಡಿ. 5 ಮಿನಿಟ್ಸ್ ಆದಮೇಲೆ ಇದನ್ನು ಸೋಸ್ಕೊಂಡು ಕುಡೀರಿ. ಪುದೀನ ಒಂದೇ ಒಂದು ಎಲೆ ಹಾಕ್ಬೋದು, ಇಲ್ಲ ತುಳಸಿ ಎಲೆ ಹಾಕ್ಕೋಬೋದು. ನಾ ಅದೆರಡೂ ಹಾಕಲ್ಲ, ಯಾಕಂದರೆ ಹೀಟ್ ಜಾಸ್ತಿ ಆಗುತ್ತೆ ಬಾಡಿಲಿ. ಸೊ ಇದರ ಜೊತೆ ಇನ್ನೊಂದು ಕೊಡ್ತಾಯಿದ್ದೀನಿ. ಸೊ ಯಾರಿಗೆ ಥೈರಾಯ್ಡ್ ಇದೆ, ಯಾರಿಗೆ ಕಾಫ್ ಮಸಲ್ ಪೇಯ್ನ್ ಇದೆ, ಮತ್ತು ಯಾರಿಗೆ ಮಸಲಲ್ಲಿ ಸ್ಟ್ರೆಂತ್ ಇರೋಲ್ಲ ನಮ್ಮದು ಬಾಡಿಲಿ, ಆಮಲ್ಲಿ ಕಾಫ್ ಮಸಲಲ್ಲೆಲ್ಲ, ಸೊ ಡೈಲಿ ಇದು ಮಿಕ್ಸ್ ಮಾಡಿಟ್ಟಿರೋ ಒಂದು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ 1 ಚಮಚ, 1 ವಾಲ್ನಟ್ಟು, 1 ಬಾದಾಮಿ. ಇದು ನನ್ನದು ಥೈರಾಯ್ಡ್ ಟ್ರೀಟ್ಮೆಂಟ್ಸ್ ಎಲ್ಲ ಇಟ್ಟಿದ್ದೆ. ಇದನ್ನು ಬ್ರೆಜಿಲ್ ನಟ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಸ್ಟ್ಲಿ, ಬಟ್ 1 ತಿನ್ಬೋದು. ಇದರಲ್ಲಿ ಗಿಲೋರೀಸ್ ಏನೂ ಬರಲ್ಲ. ಇದೆಲ್ಲ ಬಂದು ಒಮೆಗಾ ರಿಚ್ ಆಯಿಲ್ ರೆಡಿ ಮಾಡುತ್ತೆ. ಇದನ್ನು ತಿನ್ನೋದು ಹೇಗೆ ಅಂದರೆ, ಇಷ್ಟನ್ನು ನಿಮ್ಮ ಬಾಯಿಗೆ ಹಾಕ್ತೀರಾ, ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡೋಣ, ಆಯಿತಾ? ಬೇಡ, ಸ್ಕಿಪ್ಪೇ ಆಗಿಬಿಡಲಿ ಅದು. ಸೊ ಇದಿಷ್ಟೇ ಇಟ್ಕೊಳ್ಳಿ. ಅದು ಥೈರಾಯ್ಡ್ ಇದ್ರೆ ಅಷ್ಟೇ ತೊಗೊಳ್ಳೋಣ ಬ್ರೆಜಿಲ್ ನಟ್. ಸೊ ಇದು ಡೈಲಿ ತೊಗೋಬೇಕಾಗಿರೋದು ಇದನ್ನು. ಸೊ ಇದನ್ನು ಮಾಡೋದು, ಇದನ್ನು ಕುಡ್ದಾಗೆ 5 ನಿಮಿಷ ಆದಮೇಲೆ ಇದನ್ನು ಬಾಯಿಗೆ ಹಾಕ್ಕೊಳ್ಳೋದು. ಬಾಯಿಗೆ ಹಾಕಿ 5 ನಿಮಿಷ ಅಗಿಬೇಕು ಬಾಯಲ್ಲಿ. 5 ನಿಮಿಷ ಅಗ್ದಾಗ ಏನಾಗುತ್ತೆ ನಿಮಗೆ, ಇದರಲ್ಲಿ ಆಯಿಲ್ ಇರೋದು, ಇದು ನೋಡಿ ಏನೂ ಹುರಿದಿಲ್ಲ, ಬಾಯಿಯೊಳಗೆ ಅದು ಸಲೈವಾಗೆ ಮಿಕ್ಸ್ ಆಗುತ್ತೆ ನಿಮ್ಮದು ಒಮೆಗಾ ಆಯಿಲ್. ಸೊ ಈ ಆಯಿಲು ನಿಮ್ಮ ಸಲೈವಾಗಿ ಹೋದರೆ ಡೈರೆಕ್ಟ್ ಇಟ್ ಕನೆಕ್ಟ್ ಟು ಬ್ಲಡ್. ಸೊ ಬ್ಲಡ್ ಒಳಗೆ ಹೋದರೆ ವಿದಿನ್ 15 ಡೇಸಲ್ಲಿ ನಿಮಗೆ ಗೊತ್ತಾಗುತ್ತೆ ಕಾಫ್ ಮಸಲಲ್ಲಿ ಎನರ್ಜಿ ಬಂದಿದ್ದು, ಸ್ಟ್ರೆಂತ್ ಆಗೋದು, ಕೈಯಲ್ಲಿ ಸ್ಟ್ರೆಂತ್ ಅನ್ಸೋದು, ಆಮಲ್ಲಿ ಸ್ಟ್ರೆಂತು, ಹಿಪ್ ಜಾಯಿಂಟಲ್ಲಿ ಸ್ಟ್ರೆಂತು. ಸೊ ಈ ಆಯಿಲು ಒಂದು ಸರ್ಟನ್ ಏಜು 40 ಆದಮೇಲೆ ಕಮ್ಮಿ ಆಗ್ತಾ ಇರುತ್ತೆ ನಮ್ಮ ಬಾಡೀಲಿ. ಸೊ ಮಸಲ್ ಸ್ಟ್ರೆಂತ್ ಕಮ್ಮಿ ಆಗ್ತಿರುತ್ತೆ. ದಿಸ್ ಇಸ್ ಗುಡ್. ಸೊ ಇದನ್ನು ಮಾಡ್ಕೊಳ್ಳಿ. ಇದನ್ನು ಎಷ್ಟು ದಿನ ಅಂದರೆ ಲೈಫ್ ಟೈಮು, ಇದಕ್ಕೇನು ನೀವು ಸ್ಟಾಪ್ ಮಾಡಬೇಕಂತ ಇಲ್ಲ. ಕೊಲೆಸ್ಟ್ರಾಲ್ ಹೈ ಆಗಲ್ಲ ಇದರಿಂದ, ಯಾವುದೇ ಡಯಾಬಿಟಿಕ್ BP ಅವ್ರಿಗೂ ತೊಂದರೆ ಆಗಲ್ಲ. ಎವ್ರಿಬಡಿ ಕ್ಯಾನ್ ಟೇಕು. 1 ವಾಲ್ನಟ್, 1 ಬಾದಾಮ್, 1 ಸ್ಪೂನು ಇದು ಸನ್ಫ್ಲವರ್ ಆ್ಯಂಡ್ ಪಂಪ್ಕಿನ್ ಸೀಡ್ ಮಿಕ್ಸು, ಕುಂಬಳಕಾಯಿ ಮತ್ತು ಸೂರ್ಯಕಾಂತಿ ಬೀಜ ಮಿಕ್ಸು. ಇದನ್ನು ತೊಗೊಳ್ಳಿ. ಇದಿವಾಗ ನೋಡಿ ಇಷ್ಟೇ 1-2 ನಿಮಿಷಕ್ಕೆ ಸೆಟ್ಲಾಗಿದೆ. ಇದನ್ನು ಇವಾಗ ಸೋಸ್ಬಿಟ್ಟು ನಾನು ಕುಡಿತೀನಿ. ಡೈಲಿ ಕುಡೀರಿ. ಇದನ್ನು ಅಷ್ಟೇ, ಹೀಟ್ ಆಗತ್ತೆ ಮಾಡತ್ತೆ ಇಲ್ಲ, ಏನೂ ಆಗಲ್ಲ. ಬೆಳಗ್ಗೆ 1 ಲೋಟ ಅಷ್ಟು ಕುಡಿಯೋದ್ರಿಂದ ಯಾವ ಹೀಟ್ ಆಗಲ್ಲ. ತುಂಬ ಬಿಸಿ ಕುಡಿಯಲ್ವಾ, ಬೆಚ್ಚಗೆ ಕುಡೀರಿ. ಸೊ ಬೆಚ್ಚಗೆ ಬೇಡವಾ, ಬಿಸಿ ಬಿಸಿ ಕಾಫಿ ಥರನೇ ಕುಡ್ಕೊಳ್ಳಿ. ದಿಸ್ ಇಸ್ ದ ಡ್ರಿಂಕ್. ಯಾರಿಗೆ ಲೋ BP ಇದೆ ದೇ ಕ್ಯಾನ್ ಆ್ಯಡ್ ಪಿಂಚ್ ಆಫ್ ಸಾಲ್ಟ್ ಇನ್ ದಿಸ್, ಬಟ್ ಲೋ BP ಇದ್ದರೆ ಮಾತ್ರ, ಅದರ್ ದೆನ್ ನೋ ನೀಡ್. ಇದನ್ನು ಕುಡೀರಿ. ದಿಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, ಥ್ಯಾಂಕ್ ಯು.